ಇತ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ. ಅತ್ತ ರೈತರ ಆಕ್ರೋಶ ಭುಗಿಲೆದ್ದಿದೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರದಲ್ಲಿ ಹೋರಾಟ ತೀವ್ರಗೊಂಡಿದೆ. ಬೆಳಗಾವಿಯಲ್ಲಿ ಬೆಂಗಳೂರು ಪುಣೆ ಹೆದ್ದಾರಿಯನ್ನ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರದಲ್ಲಿ ರೈತರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಹೆದ್ದಾರಿ ತಡೆದು ಹೋರಾಟ ನಡೆಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗೆ ಏಕಾಏಕಿ ಟ್ರಾಕ್ಟರ್ ಅನ್ನ ನುಗ್ಗಿಸಿದ್ದಾರೆ. ಕಬ್ಬು ಬೆಳೆಗಾರರ ಆಕ್ರೋಶದ ಗಡ್ಡೆ ಹೊಡಿತಾ ಇದೆ. ಯಾಕಂದ್ರೆ ವಾರದಿಂದ ನಡೀತಾ ಇರುವಂತಹ ಹೋರಾಟ, ಸರ್ಕಾರ ಇದುವರೆಗೂ ನಮ್ಮ ಸಮಸ್ಯೆ ಬಗ್ಗೆ ಒಂದು ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅನ್ನೋ ಆಕ್ರೋಶ ರೈತರಲ್ಲಿದೆ. ವಿನಾಕಾರಣ ವಿಳಂಬ ಮಾಡ್ತಾ ಇದೆ, ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ರೈತರು ಆಕ್ರೋಶಗೊಂಡಿರುವುದು. ರಾಷ್ಟ್ರೀಯ ಹೆದ್ದಾರಿಗೆ ಟ್ರಾಕ್ಟರ್ ನುಗ್ಗಿಸಿದ್ದಾರೆ ಕಬ್ಬು ಬೆಳೆಗಾರರು. ಪಂಜಾಬ್ ಮಾದರಿಯಲ್ಲಿ ಹೆದ್ದಾರಿಗೆ ಟ್ರಾಕ್ಟರ್ ತಂದು ಪ್ರತಿಭಟನೆ ನಡೆಸಿದ್ದಾರೆ. ಈ ಪ್ರತಿಭಟನೆಯ ದೃಶ್ಯ ನೋಡ್ತಾ ಇದ್ರೆ ಪಂಜಾಬ್ನಲ್ಲಿ ನಡೆದಂತಹ ಹೋರಾಟದ ಕಿಚ್ಚು ಕಣ್ಣು ಮುಂದೆ ಬರುತ್ತೆ. ಅದೇ ಮಾದರಿಯಲ್ಲಿ ಟ್ರಾಕ್ಟರ್ ಅನ್ನ ರಸ್ತೆಗೆ ನುಗ್ಗಿಸಿದ್ದಾರೆ. ಹೆದ್ದಾರಿ ಏಕಾಏಕಿ ಹೆದ್ದಾರಿಗೆ ನುಗ್ಗಿದ್ದಾರೆ ರೈತರು. ರಸ್ತೆ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿ ದೃಶ್ಯಗಳಲ್ಲೂ ಕೂಡ ರೈತರ ಆಕ್ರೋಶದ ಕಿಚ್ಚು ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡಬಹುದು ನೀವು. ಬೆಳಗಾವಿಯ ಹತ್ತರಗಿ ಟೋಲ್ ಬಳಿ ಹೆದ್ದಾರಿಯನ್ನ ತಡೆದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟ ನಡೆಸ್ತಾ ಇದ್ದ ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿ ವಾಹನಗಳ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಹೆದ್ದಾರಿ ಇದು ಚತುಷ್ಪಥ ಹೆದ್ದಾರಿ. ಆ ಹೆದ್ದಾರಿಯನ್ನ ತಡೆದು ಕಂಪ್ಲೀಟ್ ಒನ್ ಸೈಡ್ ರೋಡ್ ಅನ್ನ ಬ್ಲಾಕ್ ಮಾಡಿದ್ರು ರೈತರು. ರಸ್ತೆ ಮಧ್ಯದಲ್ಲಿ ಟ್ರಾಕ್ಟರ್ ಅನ್ನ ನುಗ್ಗಿಸಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊನೆಗೆ ರೈತರನ್ನ ಅಲ್ಲಿಂದ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಈಗ ಪೊಲೀಸರು. ರೈತರು ಪೊಲೀಸರ ನಡುವೆ ವಾಗ್ವಾದ ನಡೀತು. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು. ಒಂದ್ ಹಂತದಲ್ಲಿ ಇಲ್ಲಿ ತನಕ ಹೋರಾಟ ನಡೀತಾ ಇತ್ತು. ಆದ್ರೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ, ವಿನಾಕಾರಣ ಡಿಲೇ ಮಾಡ್ತಾ ಇದೆ. ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿ ನಿಂತಿದೆ ಸರ್ಕಾರ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ. ಇವತ್ತು ಹೋರಾಟದ ಸ್ವರೂಪ ಮತ್ತಷ್ಟು ತೀವ್ರ ಆಯಿತು. ಹೆದ್ದಾರಿಗೆ ಟ್ರಾಕ್ಟರ್ ಅನ್ನ ನುಗ್ಗಿಸಿದ್ರು ರೈತರು. ಮೊದಲೇ ಪರಿಸ್ಥಿತಿಯ ಬಗ್ಗೆ ಒಂದು ಅಂದಾಜಿತ್ತು. ಪೊಲೀಸರಿಗೂ ಕೂಡ ಹೆಚ್ಚುವರಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು ಅಲ್ಲಿ. ಹಾಗಾಗಿ ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತಗೊಂಡ್ರು ಪೊಲೀಸರು. ಹೆದ್ದಾರಿ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ ರೀತಿ ಇದು. ಟ್ರಾಕ್ಟರ್ ಅನ್ನ ತಂದು ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ. ಇಡೀ ಒಂದು ಸೈಡ್ ರೋಡ್ ಬ್ಲಾಕ್ ಆಗಿತ್ತು. ಟ್ರಾಕ್ಟರ್ ನುಗ್ಗಿಸಿದ ರೈತರನ್ನ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿಯಲ್ಲಿ ರೈತರು ಕನ್ನಡ ಪರ ಹೋರಾಟಗಾರರಿಂದ ಪ್ರತಿಭಟನೆ ನಡೀತಾ ಇದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ರು. ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು ರೈತರು. ಕಬ್ಬು ಖರೀದಿಗೆ ಉತ್ತಮ ಬೆಲೆ ನೀಡಬೇಕಾದ್ರಿಂದಲೇ ಹಲವು ಬೇಡಿಕೆ. ಆರ್ಥಿಕ ಸ್ಥಿತಿ ಸುಧಾರಣೆಗೆ ಸಹಕಾರ, ವಿದ್ಯುತ್ ಖರೀದಿ ಬೆಲೆ ಹೆಚ್ಚಿಸಿ, ಸಕ್ಕರೆ ದರ ಏರಿಕೆ ಮಾಡಬೇಕು, ಎಥೆನಾಲ್ ಹಂಚಿಕೆ ಹೆಚ್ಚಿಸಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಬ್ಬು ಬೆಳೆಗಾರರು ಬೆಳಗಾವಿಯಲ್ಲಿ ಸಿಡಿದೆದ್ದಿರು. ಹೋರಾಟ ಇಲ್ಲಿಂದಲೇ ಶುರುವಾಗಿತ್ತು. ಆದರೆ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಈ ಹೋರಾಟ ವ್ಯಾಪಿಸಿದೆ. ಉತ್ತರ ಕನ್ನಡ, ವಿಜಯಪುರ, ಕಲಬುರಗಿಯಾದ್ಯಂತ ರೈತರ ಹೋರಾಟದ ಕಿಚ್ಚು ಜೋರಾಗಿದೆ. ಕಬ್ಬು ಬೆಳೆಗಾರರ ಪ್ರತಿಭಟನೆಯ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಸರ್ಕಾರದ ಮಟ್ಟದಲ್ಲಿ ಸಭೆಗಳ ಮೇಲೆ ಸಭೆ ನಡೀತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸ್ತಾ ಇದೆ ಸರ್ಕಾರ. ಈ ಹೋರಾಟ ಅನ್ನೋದು ಸರ್ಕಾರಕ್ಕೆ ಈಗ ಬಹಳ ದೊಡ್ಡ ಸವಾಲಾಗಿದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.